Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತನ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಇಂದು ಮಹೋತ್ಸವ. ಇಂದು ಮಹೋತ್ಸವ, ಧರ್ಮಸಭೆಯ ಉಗಮದ ದಿನ, ಧರ್ಮಸಭೆಯ ಹುಟ್ಟುಹಬ್ಬ. ಇಂದು ಪೆಂತೆಕೋಸ್ತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂದರೆ ಪವಿತ್ರ ಆತ್ಮ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಪವಿತ್ರ ಆತ್ಮ ಎಂದು ನಾವು ಚಿಂತಿಸುವಾಗ, ಪವಿತ್ರಾತ್ಮರು ಎಂಬ ಹೆಸರನ್ನು ಕೇಳುವಾಗ ನಾವು ಹಲವಾರು ಜನ ಹಲವಾರು ವಿಧದಲ್ಲಿ ಚಿಂತಿಸುತ್ತೇವೆ. ಪ್ರಿಯರೇ, ಈ ಪವಿತ್ರ ಆತ್ಮರು ಯಾರು? ಇದೆಷ್ಟು ಜನರಿಗೆ ಗೊತ್ತಿಲ್ಲ. ಈಗಾಗಲೇ ಸುಮಾರು 45 ಸೆಷನ್ಗಳನ್ನು ನಾನು ಕೊಟ್ಟಿದ್ದೇನೆ ಪವಿತ್ರ ಆತ್ಮರ ಬಗ್ಗೆ. ಇನ್ನೂ ಸಹ ಕೊಡಲಿಕ್ಕಿದೆ. ದೇವರ ಚಿತ್ತಕ್ಕನುಸಾರವಾಗಿ ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಪವಿತ್ರ ಆತ್ಮರು ಯಾರು? ನೋಡಿ, ಪಿತ, ಸುತ ಮತ್ತು ಪವಿತ್ರ ಆತ್ಮರೆಂಬುದಾಗಿ ತ್ರಯೇಕತ್ವವನ್ನು ನಾವು ನೋಡುತ್ತೇವೆ. 3 ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. 3 ಮೆಂಬರ್ಸ್. ಪಿತ ತಂದೆಯಾದ ದೇವರು, ಸುತ ತಂದೆಯ ಪುತ್ರ ಪ್ರಭು ಯೇಸು, ಪವಿತ್ರ ಆತ್ಮರು. ಪವಿತ್ರ ಆತ್ಮರು. ಪ್ರಿಯರೇ, ಇದನ್ನು ನಾವು ನೋಡುವಾಗ, ಹಿಂದೂ ಧರ್ಮದಲ್ಲಿ ನಾವು ನೋಡುವಾಗ, ಪಿತ ಎಂದರೆ ತಾತನ, ಸುತ ಎಂದರೆ ಪುತ್ರ, ಆತ್ಮ ಸಂಯುಕ್ತ ಬ್ರಹ್ಮನು ಅಂದರೆ ಪವಿತ್ರ ಆತ್ಮರು. ತಾತನ್, ಪುತ್ರನ್, ಪವಿತ್ರ ಆತ್ಮ, ಪಿತ, ಸುತ, ಪವಿತ್ರ ಆತ್ಮ. ಪ್ರಿಯರೇ, ತಂದೆಯಾದ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದರು. ಈ ಲೋಕದಲ್ಲಿರುವುದೆಲ್ಲವನ್ನು ಸೃಷ್ಟಿ ಮಾಡಿದರು. ತಂದೆ ದೇವರ ಕರವಾಗಿತ್ತು ಹಾಗೂ ಶಬ್ದವಾಗಿತ್ತು ಪವಿತ್ರ ಆತ್ಮರು. ತಂದೆ ದೇವರಿಗೆ ರೂಪವಿಲ್ಲ, ಪವಿತ್ರ ಆತ್ಮರಿಗೂ ರೂಪವಿಲ್ಲ. ಆದರೆ ಸುತನಾದ ಪ್ರಭು ಯೇಸುವಿಗೆ ಮಾತ್ರ ರೂಪವನ್ನು ಕೊಡಲಾಯಿತು. ಈ 3 ವ್ಯಕ್ತಿಗಳು ಒಂದೇ. ಪಿತ, ಸುತ, ಪವಿತ್ರ ಆತ್ಮರು 3 ಒಬ್ಬರೇ, ಒಂದೇ ವ್ಯಕ್ತಿ. ಆದರೆ ಒಂದೇ ವ್ಯಕ್ತಿಯಿಂದ ಪ್ರಕಟಿಸುವಂತಹ ಒಂದು ದೇವರ ವಾಕ್ಯವಾಗಿರುವ ಪ್ರಭು ಯೇಸು, ಎರಡನೆಯದು ಕ್ರಿಯೆಯಾಗಿರುವಂತಹ ಪವಿತ್ರ ಆತ್ಮರು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಪವಿತ್ರಾತ್ಮರನ್ನು ಹಂಬಲಿಸುತ್ತೇವೆ ಹಾಗೂ ಪವಿತ್ರಾತ್ಮರಿಗಾಗಿ ಹಾತೊರೆಯುತ್ತೇವೆ. ಹಲವಾರು ಜನ ಇಂದು ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸುತ್ತಿರಬಹುದು. 1 ತಿಂಗಳಿಂದ ಪ್ರಾರ್ಥಿಸುತ್ತಿರಬಹುದು, ಹಲವು ವರ್ಷಗಳಿಂದ ಪ್ರಾರ್ಥಿಸುತ್ತಾ ಇರಬಹುದು ಪವಿತ್ರ ಆತ್ಮರ ವರಗಳನ್ನು ಪಡೆದುಕೊಳ್ಳುವುದಕ್ಕಾಗಿ. ಯಥೇಚ್ಛವಾಗಿ ನೋಡಿ, ನಾವು ಧ್ಯಾನಗಳಿಗೆ ಹೋಗುತ್ತೇವೆ. ಧ್ಯಾನಗಳಿಗೆ ಹೋಗುವಾಗ ಕೆಲವು ಅದ್ಭುತಗಳನ್ನು ನೋಡುವಾಗ, ಕೆಲವು ಘಟನೆಗಳನ್ನು ನೋಡುವಾಗ ಅಲ್ಲಿ ಬರುತ್ತದೆ ಮನಸ್ಸಿಗೆ, ನಾನು ಸಹ ಇಂಥ ವರವನ್ನು ಪಡೆದುಕೊಳ್ಳಬೇಕು, ನನಗೂ ಸಹ ಇಂಥ ವರಬೇಕು ಎಂಬುದಾಗಿ ಆಶಿಸುವುದು ಒಬ್ಬ ಮನುಷ್ಯನ ವಿಶ್ವಾಸಿಯ ಸಹಜ ಗುಣ. ಅದು ತಪ್ಪಲ್ಲ. ಪ್ರಿಯ, ಪವಿತ್ರ ಆತ್ಮರು ಕ್ರಿಯೆಯನ್ನು ಮಾಡುವುದು. ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾದದ್ದು ಪವಿತ್ರ ಆತ್ಮ. ಪವಿತ್ರಾತ್ಮರ ಮೂಲಕವಾಗಿ ಈ ಲೋಕವು ಸೃಷ್ಟಿಯಾಯಿತು. ಪವಿತ್ರಾತ್ಮರಿಗೆ ರೂಪವಿಲ್ಲ. ಪವಿತ್ರಾತ್ಮರಿಗೆ ರೂಪವಿಲ್ಲ. ಪವಿತ್ರಾತ್ಮರು ಮಾತನಾಡುತ್ತಾರೆ. ಹೇಗೆ ಮಾತನಾಡುತ್ತಾರೆ? ಮಾತಿಗೆಟುಕದ ರೀತಿಯಲ್ಲಿ ಪವಿತ್ರಾತ್ಮರು ನನ್ನೊಡನೆ ನಿಮ್ಮೊಡನೆ ಮಾತನಾಡುತ್ತಾರೆ. ಮಾತಿಗೆಟುಕದ ರೀತಿಯಲ್ಲಿ.
ಹೀಗೆ ಸಂಭವಿಸುತ್ತದೆ, ಹೀಗೆ ನಡೆಯುತ್ತದೆ, ಹೀಗೆ ನೀನು ಮಾಡಬೇಡ, ನೀನು ಹೋಗುವಾಗ ಎಡಕ್ಕಾಗಲಿ ಬಲಕ್ಕಾಗಲಿ ಚಲಿಸುವಾಗ ನೀನು ಹೋಗುವುದು ಇದೇ ಮಾರ್ಗ, ಇದೇ ಸರಿಯಾದ ಮಾರ್ಗ ಎಂದು ಮಾತನಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಪವಿತ್ರ ಆತ್ಮರೇ ನಮಗೆ ಶ್ರೇಷ್ಠ. ಇಂದು ಈ ಲೋಕವು, ಈ ಲೋಕದಲ್ಲಿ ನಡೆಯುತ್ತಿರುವುದೆಲ್ಲವನ್ನು ಕಾಣುತ್ತಿರುವುದು, ಈ ಲೋಕದಲ್ಲಿ ಕ್ರಿಯೆ ಮಾಡುತ್ತಿರುವುದು ಪವಿತ್ರ ಆತ್ಮರು. ತಂದೆ ದೇವರು ಲೋಕದ ಸೃಷ್ಟಿಯಲ್ಲಿದ್ದು ಲೋಕದ ಮೂಲಕವಾಗಿ ಸಕಲವನ್ನು ದಯಪಾಲಿಸಿದರು. ತನ್ನ ಮಾತನ್ನು ಆಲಿಸದ ಇಸ್ರಾಯೇಲ್ ಜನಾಂಗದವರ ಮನಪರಿವರ್ತನೆಗೆ ಪ್ರಯತ್ನಿಸಿ ಕೊನೆಗೆ ದೇವರು ಮನುಷ್ಯರಾಗಿರುವಂಥ ನನ್ನ ನಿಮ್ಮೆಲ್ಲರ ಪಾಪದ ಪರಿಹಾರಕವಾಗಿ ತನ್ನ ಪ್ರಿಯ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದರು. ತದಬಳಿಕ ಪ್ರಭು ಯೇಸು ಈ ಲೋಕದ ಪ್ರಯಾಣವನ್ನು ಮುಗಿಸಿ ಸ್ವರ್ಗರಾಜ್ಯವನ್ನು ಸೇರುವಾಗ ಯೇಸು ಸ್ವಾಮಿ ಮೂಲಕವಾಗಿ ಪೋಷಕರಾದ ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟರು. ನೋಡಿ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು. ಈ ಪವಿತ್ರಾತ್ಮರನ್ನು ಅನುಭವಿಸಿದಂಥ ವ್ಯಕ್ತಿಗಳನ್ನು ನಾವು ನೋಡುವುದಾದರೆ, ಪವಿತ್ರಾತ್ಮರನ್ನು ಅನುಭವಿಸುವ ವ್ಯಕ್ತಿಗಳನ್ನು ನಾವು ಧ್ಯಾನಿಸುವುದಾದರೆ ಪ್ರವಾದಿಗಳನ್ನು ನಾವು ನೋಡುತ್ತೇವೆ. ಎಲ್ಲ ಪ್ರವಾದಿಗಳು ಪವಿತ್ರಾತ್ಮರಿತರಾಗಿದ್ದರು. ಎಲ್ಲ ಪ್ರವಾದಿಗಳನ್ನು ಮುನ್ನಡೆಸಿದ ಪವಿತ್ರಾತ್ಮ. ನಾವು ಎಲೀನನ್ನು ನೋಡುತ್ತೇವೆ, ಎಲೀಷನನ್ನು ನೋಡುತ್ತೇವೆ, ಹೌದಲ್ಲ? ಇವರು ಮಾಡಿದಂಥ ಎಲ್ಲ ಮಹತ್ಕಾರ್ಯಗಳು ಪವಿತ್ರಾತ್ಮರ ಮೂಲಕವಾಗಿ. ಭಾರವಾದ ವಸ್ತು ನಾವು ನೋಡುತ್ತೇವೆ, ಎಲ್ಲಿನ ಭಾರ ಒಂದು ಕೊಡಲಿ, ಕಬ್ಬಿಣದ ಕೊಡಲಿ ನೀರಿನಲ್ಲಿ ಮುಳುಗಿ ಹೋಗುವಾಗ ತೇಲುವಂತೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಎಲಿಯ ಮತ್ತು ಎಲೀಷನ ಜೀವಿತದಲ್ಲಿ ಪವಿತ್ರಾತ್ಮರು ಶಕ್ತವಾಗಿ ಕ್ರಿಯೆಯನ್ನು ಮಾಡಿದರು. ಸತ್ತವರಿಗೆ ಜೀವ ಕೊಡುವಂತೆ ಮಾಡಿದರು. ಸಾಕಷ್ಟು ಅದ್ಭುತಗಳನ್ನು ನಾವು ನೋಡುತ್ತೇವೆ. ಹಾಗೆ ಪೂರ್ವ ಪ್ರವಾದಿಗಳ ಮೂಲಕವಾಗಿ ಪವಿತ್ರಾತ್ಮರ ಕೆಲವು ಸಂದೇಶಗಳನ್ನು ಕೊಡುತ್ತಾ ಇದ್ದಾರೆ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಸರ್ವೇಶ್ವರ ಸ್ವಾಮಿ ಮಾತನಾಡಿದರು ಎಂದು ಹೇಳುವಾಗ ಅಲ್ಲಿ ಕ್ರಿಯೆ ಮಾಡಿದ್ದೆಲ್ಲವೂ ಪವಿತ್ರ ಆತ್ಮರು. ಪವಿತ್ರ ಆತ್ಮರು, ಹೌದು ಪ್ರಿಯರೇ. ಪವಿತ್ರ ಆತ್ಮನಿಲ್ಲದೆ ಪವಿತ್ರ ಗ್ರಂಥವಿಲ್ಲ. ಪವಿತ್ರ ಆತ್ಮ ಪ್ರೇರಣೆಯಿಲ್ಲದೆ ಪವಿತ್ರ ಗ್ರಂಥ ಬರೆಯಲ್ಪಡಲಿಲ್ಲ. ಪವಿತ್ರ ಆತ್ಮನಿಲ್ಲದೆ ಇವತ್ತು ನಿಮ್ಮ ನಮ್ಮ ಕೈಯಲ್ಲಿ ಬೈಬಲ್ ಇರ್ತಾ ಇಲ್ಲ. ಪವಿತ್ರ ಆತ್ಮನಿಲ್ಲದೆ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪವಿತ್ರ ಆತ್ಮನಿಲ್ಲದೆ ಹೋಗಿದರೆ ನಮಗೆ ಪ್ರಾರ್ಥಿಸಲು ಸಹ ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ನಾವು ಇಂದು ಸ್ವರ್ಗೀಯ ಮನ್ನವಾದ ಈ ಸಂದರ್ಭದಲ್ಲಿ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ದೈವ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ. ಪವಿತ್ರ ಆತ್ಮರನ್ನು ಎಲ್ಲಿ ನೋಡಬೇಕು? ಸರಳವಾಗಿ ಚಿಂತಿಸಬೇಕಾದರೆ ಪವಿತ್ರ ಆತ್ಮರನ್ನು ನಾವು ಎಲ್ಲಿ ನೋಡಬೇಕು, ಎಲ್ಲಿ ನೋಡಬಹುದು, ಹೇಗೆ ನೋಡಬಹುದು? ಪವಿತ್ರ ಆತ್ಮರು ಎಲ್ಲಿ, ಹೇಗೆ, ಯಾರಲ್ಲಿ ವಾಸ ಮಾಡುತ್ತಾರೆ? ನನ್ನಲ್ಲಿ ಪವಿತ್ರ ಆತ್ಮರು ವಾಸ ಮಾಡುತ್ತಾ ಇದ್ದಾರಾ, ಅಥವಾ ಪರರಲ್ಲಿ ಪವಿತ್ರ ಆತ್ಮರು ವಾಸ ಮಾಡುತ್ತಾ ಇದ್ದಾರಾ? ಇವುಗಳನ್ನು ಸ್ಪಷ್ಟವಾಗಿ ನಾವು ಅರ್ಥೈಸಿಕೊಳ್ಳಲು ಸಾಧ್ಯ. ಈಗ ನಾನು ನಿಮ್ಮ ಮುಂದೆ ಇದ್ದೇನೆ, ನಿಮಗೆ ಅರ್ಥೈಸಿಕೊಳ್ಳಲು ಸಾಧ್ಯ. ಈ ಬ್ರದರ್ ರೊಜಾರಿಯ ಜೊತೆ ಪವಿತ್ರ ಆತ್ಮರಿದ್ದಾರಾ? ಈ ಬ್ರದರ್ ರೊಜಾರಿಯ ಮೂಲಕವಾಗಿ ಪವಿತ್ರ ಆತ್ಮರು ಕ್ರಿಯೆ ಮಾಡುತ್ತಾರಾ? ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈಗ ಜೋಸೆಫ್ ಇದ್ದಾರೆ, ಜೋಸೆಫ್ನೊಂದಿಗೆ ಪವಿತ್ರ ಆತ್ಮರಿದ್ದಾರಾ? ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಪೌಲ್ ಇದ್ದಾರೆ, ಸ್ಪಷ್ಟವಾಗಿ ಪೌಲ್ ನಿಜವಾಗಿಯೂ ಪವಿತ್ರಾತ್ಮರೊಂದಿಗೆ ಇದ್ದಾರಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರಸಿದ್ಧ ಇದ್ದಾರೆ, ಪ್ರಸಿದ್ಧರೊಂದಿಗೆ ನಿಜವಾಗಿಯೂ ಪವಿತ್ರಾತ್ಮರಿದ್ದಾರಾ? ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಮೇರಿ ಇದ್ದಾರೆ, ಮೇರಿಯೊಂದಿಗೆ ಪವಿತ್ರಾತ್ಮರಿದ್ದಾರಾ? ಖಂಡಿತವಾಗಿಯೂ ಸಾಧ್ಯ, ಅರ್ಥೈಸಿಕೊಳ್ಳಲು ಸಾಧ್ಯ. ಹೀಗೆ ಒಬ್ಬ ಯಾಜಕರಾಗಿರಲಿ, ಒಬ್ಬ ಪ್ರಾರ್ಥಿಸುವ ವ್ಯಕ್ತಿಯಾಗಿರಲಿ, ಶುಭ ಸಂದೇಶ ಸಾರುವವರಾಗಲಿ, ಅವರಲ್ಲಿ ಪವಿತ್ರಾತ್ಮರು ಇದ್ದಾರೆಯೇ ಇಲ್ಲವೋ ಎಂಬುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ಆಶ್ಚರ್ಯವಾಗ್ತಾರೆ ಮೊದಲೆಲ್ಲರಿಗೂ, ಇದೇನು ಹೀಗೆ ಹೇಳುತ್ತಿದ್ದಾರೆ ಎಂಬುದಾಗಿ ಅವರ ಪ್ರಿಯ ಸಹೋದರ ಸಹೋದರಿ. ನೋಡಿ, ಇಂದಿನ ದಿನದಲ್ಲಿ ವಚನ ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 15-16 ವಚನಗಳನ್ನು ನಾವು ನೋಡುತ್ತೇವೆ. ಈ ಮೊದಲನೇ ವಚನಗಳನ್ನು ನೋಡುವಾಗ, ನೀವು ನನ್ನನ್ನು ಪ್ರೀತಿಸುವಿರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಒಂದೇ ವಾಕ್ಯ, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಪ್ರಿಯರೇ, ದೇವರ ಆಜ್ಞೆಗಳನ್ನು ಪಾಲಿಸಿ ನಡೆಯುವವರೆಲ್ಲರೊಂದಿಗೆ ಪವಿತ್ರಾತ್ಮರಿದ್ದಾರೆ.
ಪವಿತ್ರಾತ್ಮರು ನಮ್ಮೊಳಗೆ ಇದ್ದಾರೆ, ನಿಮ್ಮೊಳಗೆ ಇದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ಪವಿತ್ರಾತ್ಮ ಈಗ ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಾರೆ ಎಂಬುದಾದರೆ ಅದನ್ನು ಅರ್ಥೈಸಿಕೊಳ್ಳಲು ಸಾಧ್ಯ ಎಂಬುದನ್ನು ವಿವರಿಸ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ತೀವ್ರ ವಾಕ್ಯವಾಗಿರುವಂತಹ ಪ್ರಭು ಯೇಸು ಪವಿತ್ರಾತ್ಮರನ್ನು ನಮ್ಮ ಮೇಲೆ ಉಸುರಿದು ಹೇಳುತ್ತಾ ಇದ್ದಾರೆ, ನೀವು ಹೋಗಿ ಲೋಕದ ಕಟ್ಟಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ. ಇದು ಕೇವಲ ಒಬ್ಬ ಯಾಜಕನಿಗೆ ಕೊಟ್ಟ ಆದೇಶವಲ್ಲ, ಒಂದು ಕನ್ಯಾಸ್ತ್ರೀಗೆ ಕೊಟ್ಟ ಆದೇಶವಿಲ್ಲ, ಅಥವಾ ಯಾರೋ ಒಬ್ಬ ಶುಭ ಸಂದೇಶ ಸಾರುವವರಿಗೆ ಕೊಟ್ಟಂತ ಆದೇಶವಲ್ಲ. ಪ್ರತಿಯೊಬ್ಬ ವಿಶ್ವಾಸಿಗೂ ಕೊಟ್ಟಂತ ಆದೇಶ, ಹೋಗಿ ಲೋಕದ ಕಟ್ಟಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿ. ಬೈಬಲ್ ಪುಟವನ್ನು ಹಿಡಿದುಕೊಂಡು ನಾವು ಶುಭ ಸಂದೇಶವನ್ನು ಸಾರುವುದಾ? ಶುಭ ಸಂದೇಶ ಬೈಬಲ್ ಹಿಡಿದುಕೊಂಡು ಶುಭ ಸಂದೇಶ ಸಾರಬೇಕು. ನನಗೆ ಅವಕಾಶ ಇಲ್ಲ, ಸ್ಟೇಜ್ ಇಲ್ಲ, ನಾನು ಎಲ್ಲಿ ಹೋಗುವುದು, ಯಾರು ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ಟೆನ್ಷನ್ ಹೊಡಿತಾ ಇರಬಹುದು, ಟೆನ್ಷನಲ್ಲಿ ಇರಬಹುದು. ಪ್ರಿಯ ಸಹೋದರಿಯೇ, ನಾವು ಚಿಂತಿಸಬೇಕು. ಶುಭ ಸಂದೇಶ ಬರೀ ಬೈಬಲ್ ಹೊತ್ಕೊಂಡು ಹೋಗೋದ್ರಿಂದ ಶುಭ ಸಂದೇಶ ಸಾಗೋದಿಲ್ಲ. ನಮ್ಮ ಜೀವಿತದ ಪಯಣದಲ್ಲಿ ನಮ್ಮ ನಡೆಗಳಿಂದ ಶುಭ ಸಂದೇಶ, ನುಡಿಗಳಿಂದ ಶುಭ ಸಂದೇಶ, ಕುಟುಂಬ ಜೀವಿತದಿಂದ ಶುಭ ಸಂದೇಶ, ದಾನ ಧರ್ಮದಿಂದ ಶುಭ ಸಂದೇಶ, ಪ್ರಾರ್ಥನೆಯಿಂದ ಶುಭ ಸಂದೇಶ, ಒಳಿತು ಮಾಡುವುದರಿಂದ ಶುಭ ಸಂದೇಶ, ಕೆಡುಕನ್ನು ಬಿಟ್ಟು ಬಿಡುವುದರಿಂದ ಶುಭ ಸಂದೇಶ, ಪಾಪವನ್ನು ಮಾಡುವುದರಿಂದ ಶುಭ ಸಂದೇಶ, ಮತ್ತೊಬ್ಬರಿಗೆ ನಾವು ಹೇಳುವ ನೀತಿ ಮಾತುಗಳಿಂದ ಶುಭ ಸಂದೇಶ. ಹೀಗೆ ಎಲ್ಲ ಮೇಘಲಗಳು ಶುಭ ಸಂದೇಶವನ್ನು ಸಾರುವಂಥದ್ದಾಗಿದೆ. ನಮ್ಮ ನಡೆನುಡಿಗಳ ಮೂಲಕವಾಗಿ ಪರರಿಗೆ ಒಳಿತನ್ನು ಮಾಡುವುದು, ಒಳಿತನ್ನು ಹೇಳುವುದು ಶುಭ ಸಂದೇಶವಾಗಿದೆ. ಪ್ರಿಯ, ನಾವು ಮಾತನಾಡುವ ಮಾತುಗಳೆಲ್ಲವೂ ಶುಭ ಸಂದೇಶವೇ. ಆದ್ದರಿಂದ ಶುಭ ಸಂದೇಶ ಕರೆ ಹೊಂದಲು ನಾವೆಲ್ಲರೂ ಕರೆ ಹೊಂದಿದ್ದೇವೆ. ಕುಟುಂಬಗಳಲ್ಲಿ ಶುಭ ಸಂದೇಶ, ಒಂದು ಒಳ್ಳೆಯ ತಂದೆಯಾಗಿ ತನ್ನ ಕುಟುಂಬವನ್ನು ಮುನ್ನಡೆಸುವುದಾದರೆ ಒಂದು ಶುಭ ಸಂದೇಶ ಪ್ರಚಾರಕ. ಒಂದು ಒಳ್ಳೆಯ ತಾಯಿಯಾಗಿ ತನ್ನ ಪತಿಯನ್ನು ಗೌರವಿಸಿ ತನ್ನ ಮಕ್ಕಳನ್ನು ಸಾಕಿ ಸಲಹಿ ವಿಶ್ವಾಸದಲ್ಲಿ ಮುನ್ನಡೆಸಿ ತನ್ನ ಅತ್ತೆ ಮಾವಂದಿರನ್ನು ಪ್ರೀತಿಸಿ ನಾದಿನಿ ಮೈದರನ್ನು ಪ್ರೀತಿಸಿ ಕುಟುಂಬದಲ್ಲಿ ಒಂದು ಒಳ್ಳೆಯ ಪತಿವ್ರತೆಯ ಪತ್ನಿ ಆಗುವುದಾದರೆ ಅವಳು ಶುಭ ಸಂದೇಶ ಸಾರುವವಳು. ಪತಿವ್ರತೆ ಅಂದರೆ ಜನ ಏನೇನೋ ತಿಳಿದುಕೊಳ್ಳುತ್ತಾಳೆ. ಮತ್ತೊಬ್ಬರೊಂದಿಗೆ ದೈಹಿಕ ಸಂಪರ್ಕ ಇಟ್ಟುಕೊಂಡ ಪತಿವ್ರತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲ ಬೇರೆ, ಪತಿವ್ರತೆ ಅಂದರೆ ತನ್ನ ಕುಟುಂಬವನ್ನು ಕಣ್ಣಿನಂತೆ ಕಾದು ಸಂರಕ್ಷಿಸುವವಳು, ತನ್ನ ಕುಟುಂಬವನ್ನು ಕಣ್ಮಣಿಯಂತೆ ಕಾದು ತನ್ನ ಕುಟುಂಬದಲ್ಲಿ ನಡೆಯುವಂಥವುಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಇಟ್ಟು ತನ್ನ ಗಂಡನನ್ನು ಪ್ರೀತಿಸಿ ಮಕ್ಕಳನ್ನು ಪ್ರೀತಿಸಿ ಕುಟುಂಬದಲ್ಲಿರೋರನ್ನು ಪ್ರೀತಿಸಿ ದೇವರಿಗೆ ವಿಧೇಯಳಾಗಿ ನಡೆಯುವಂತಹ ಮಗಳು ಮಾತ್ರವೇ ಪವಿತ್ರ ಆತ್ಮಭರಿತಳು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾವು ಪ್ರೀತಿಸಬೇಕು. ಪ್ರೀತಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮರಿದ್ದಾರೆ. ಆದರೆ ಆ ಪವಿತ್ರಾತ್ಮರಿದ್ದಾರೆ ಎಂಬುದಾದರೆ, ಆ ವ್ಯಕ್ತಿ ಪ್ರೀತಿಸುತ್ತಾನೆ ಎಂಬುದಾದರೆ, ಅವನು ನಿನ್ನ ಹಣಕ್ಕಾಗಿ ಹುಚ್ಚಾಗುವುದಿಲ್ಲ, ನಿನ್ನ ದೇಹಕ್ಕಾಗಿ ಹುಚ್ಚಾಗುವುದಿಲ್ಲ, ತನ್ನ ಸ್ವಾರ್ಥ ಬಳಕೆಗೆ ಯಾವುದಕ್ಕಾಗಿಯೂ ಸಹ ಹುಚ್ಚಾಗುವುದಿಲ್ಲ. ಅವನು ನಿನ್ನ ಹಿತವನ್ನೇ ಬಯಸುತ್ತಾನೆ, ಅವನು ನಿನ್ನ ಪ್ರೀತಿಯನ್ನು ಬಯಸುತ್ತಾನೆ, ನಿನಗೆ ಒಳಿತನ್ನು ಮಾಡುತ್ತಾನೆ, ನಿನಗಾಗಿ ಪ್ರಾರ್ಥಿಸುತ್ತಾನೆ, ನಿನಗೆ ಬುದ್ಧಿವಾದವನ್ನು ಹೇಳುತ್ತಾನೆ, ನಿನ್ನನ್ನು ಸನ್ಮಾನದಲ್ಲಿ ನಡೆಸುತ್ತಾನೆ, ನಿನ್ನನ್ನು ದೇವರಿಗೆ ಕರೆದುಕೊಂಡು ಹೋಗುತ್ತಾನೆ. ಇವನು ಪವಿತ್ರ ಆತ್ಮ ಭರಿತಳು ಹಾಗೂ ಪವಿತ್ರ ಆತ್ಮ ಭರಿತಳು. ಹೀಗೆ ಒಂದು ಒಳ್ಳೆಯ ಪತಿ ಎಂಬುದಾದರೆ ಪವಿತ್ರಾತ್ಮದ ಶುಭ ಸಂದೇಶವನ್ನು ಸಾರುವನು ಈ ಪತ್ನಿಯಾಗಿದ್ದಾಳೆ. ಹಾಗೆಯೇ ಪತಿ ಒಳ್ಳೆ ಶುಭ ಸಂದೇಶವನ್ನು ಸಾರುವ ಪತಿಯೂ ಸಹ ಒಬ್ಬ ಶುಭ ಸಂದೇಶಕಾರಕ. ತನ್ನ ಹೆಂಡತಿಯನ್ನು ತನ್ನ ಮಕ್ಕಳನ್ನು ಎತ್ತವರನ್ನು ಸಾಕಿ ಸಲಹಿ ಪೋಷಿಸಿ ತನ್ನ ಜೀವಿತದಲ್ಲಿ ಮಾಡಬೇಕಾದಂತಹ ಎಲ್ಲ ಜವಾಬ್ದಾರಿಗಳನ್ನು ಮಾಡಿ ಬರುವಾಗ ಅವನು ತನ್ನ ಕುಟುಂಬದ ಮೂಲಕವಾಗಿ ಶುಭ ಸಂದೇಶವನ್ನು ಸಾರುತ್ತಾನೆ. ಮಕ್ಕಳಾದವರು ತನ್ನ ತಂದೆ ತಾಯಿಯನ್ನು ಪ್ರೀತಿಸಿ ಕುಟುಂಬವನ್ನು ಪ್ರೀತಿಸಿ ಕುಟುಂಬಕ್ಕೆ ವಿರುದ್ಧವಾಗಿ ಜೀವಿಸದೆ ಕುಟುಂಬದ ಗೌರವಕ್ಕೆ ಧಕ್ಕೆ ಬರದಂತೆ ಇದ್ದು ದೇವರಲ್ಲಿ ಭಯಭಕ್ತುಳವಾಗಿ ಜೀವಿಸಿ ಪರರ ಕಣ್ಣೋಟಕ್ಕೆ ವಿಶ್ವಾಸಿಯಾಗುವಾಗ ಅವರು ಸಹ ಶುಭ ಸಂದೇಶಕಾರನಾಗುತ್ತಾರೆ. ಹೀಗೆ ನೀನು ದಾನ ಧರ್ಮ ಮಾಡುವಾಗ ನೀನು ಶುಭ ಸಂದೇಶಕಾರನಾಗುತ್ತೀಯಾ? ಮತ್ತೊಬ್ಬರಿಗೆ ತಿಳುವಳಿಕೆ ನೀಡುವಾಗ ಶುಭ ಸಂದೇಶಕಾರನಾಗುತ್ತೀಯಾ? ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಶುಭ ಸಂದೇಶಕಾರನಾಗುತ್ತೀಯಾ? ಹಾಗೆ ಒಳಿತನ್ನು ಮಾಡುವಾಗಲೆಲ್ಲ ಕೆಟ್ಟದನ್ನು ಬಿಟ್ಟು ಬಿಡುವಾಗಲೆಲ್ಲ ನಾವು ಶುಭ ಸಂದೇಶವನ್ನು ಸಾರುವವರಾಗುತ್ತೇವೆ. ಈ ಶುಭ ಸಂದೇಶ ಪ್ರತಿಯೊಬ್ಬರಿಗೂ ಕರೆ. ಈ ಶುಭ ಸಂದೇಶದ ಕರೆ ನಮಗೆ ಲಭ್ಯವಾಗಬೇಕಾದ್ರೆ ನಾವು ಎಲ್ಲ ಕಾರ್ಯಗಳನ್ನು ನಾವು
ಸರಿಯಾಗಿ ಮುನ್ನಡೆಸಬೇಕಾದರೆ, ಈ ಕಾರ್ಯಗಳೆಲ್ಲವನ್ನ ನಾವು ಕೈಗೂಡಿಸಬೇಕಾದರೆ ಪವಿತ್ರಾತ್ಮರು ನಮಗೆ ಬೇಕು. ಪವಿತ್ರಾತ್ಮರಿರುವುದಾದರೆ ಮಾತ್ರವೇ ನಾವು ನಿಜವಾದ ಶುಭ ಸಂದೇಶಕರಾಗಿ ಜೀವಿಸಲು ಸಾಧ್ಯ. ನಮ್ಮಲ್ಲಿ ಪವಿತ್ರಾತ್ಮರಿಲ್ಲ ಎಂಬುದಾದರೆ ನಮಗೆ ಶುಭ ಸಂದೇಶವನ್ನು ಸಾಗಲು ಸಾಧ್ಯವಿಲ್ಲ, ಶುಭ ಸಂದೇಶ ಪ್ರಚಾರಕರಾಗಲು ಸಾಧ್ಯವಿಲ್ಲ. ಪವಿತ್ರಾತ್ಮರು ನಮಗೆ ಬೇಕು. ನಾವು ನೋಡುತ್ತೇವೆ, ತಾಯಿ ಮಾತೆ ಮರಿಯಮ್ಮನವರನ್ನು ನಾವು ನೋಡುತ್ತೇವೆ. 12 ವರ್ಷದ ಬಾಲಕಿ ಗಾಬ್ರಿಯಲ್ ದೂತರು ಮಾತೆ ಮರಿಯಮ್ಮನವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮರಿಯ, ನೀನೊಂದು ಮಗುವನ್ನು ಹೆರುವೆ. ಅವನು ಕಬ್ಬಿಣದ ದಂಡದಿಂದ ಆಡಬಲ್ಲನು. ನೀನು ಒಬ್ಬ ಮಗನನ್ನು ಹೆರುವೆ. ಕೇಳ್ತಾರೆ, ಹೇಗೆ ಸಾಧ್ಯ? ನಾನು ಪುರುಷನನ್ನು ಅರಿಯದವನು. ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವರು. ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವರು. ಆಗ ನೀನು ಗರ್ಭಧರಿಸುವೆ. ತಾಯಿ ಮಾತೆ ಮೇಲಿನವರು 12 ವರ್ಷಗಳ ಕಾಲ ಅವರು ವಿಶ್ವಾಸದಲ್ಲಿದ್ದರು. ದೇವಾಲಯದಲ್ಲಿ ಸೇವೆ ಮಾಡುತ್ತಾ ಇದ್ದರು. ನಿಶ್ಚಿತಾರ್ಥವಾದ ಬಳಿಕ ಮಾತ್ರವೇ ಅವರು ಕುಟುಂಬ ಜೀವಿತಕ್ಕೆ ಬರಲು ಅವರು ಸಿದ್ಧರಾಗುತ್ತಾರೆ. ತಾಯಿ ಮಾತೆ ಮೇಲಿನವರು ಮೊಟ್ಟ ಮೊದಲಿಗೆ ಪವಿತ್ರ ಆತ್ಮರನ್ನು ಧರಿಸಿಕೊಂಡರು. ಹೊಸ ಒಡಂಬಡಿಕೆಯ ಆರಂಭದಲ್ಲಿ ನಾವು ನೋಡುತ್ತೇವೆ, ಮೊಟ್ಟ ಮೊದಲಿಗೆ ಪವಿತ್ರ ಆತ್ಮರನ್ನು ಪಡೆದುಕೊಂಡ ವ್ಯಕ್ತಿ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು. ಆ ತಾಯಿ ಮಾತೆ ಮರಿಯಮ್ಮನವರು ಪವಿತ್ರ ಆತ್ಮರನ್ನು ಪಡೆದುಕೊಂಡಾಗ ಅವರು ತನ್ನ ಕುಟುಂಬವನ್ನು ಮುನ್ನಡೆಸುವುದರಲ್ಲಿ ಅತಿ ಚಾಣಕ್ಯರಾಗಿದ್ದರು. ಹೌದು, ಪವಿತ್ರಾತ್ಮನ ಪಡೆದುಕೊಳ್ಳುವ ಕಾರಣ ದೇವರ ವಾಕ್ಯವನ್ನು, ದೇವರ ಶಬ್ದವನ್ನು ಕೇಳಲು ಸಾಧ್ಯವಾಯಿತು. ಎರಡನೇದು, ಮೊದಲನೆಯ ಶುಭ ಸಂದೇಶಕಾರಿ ಮಾತೆ ಮರಿಯಮ್ಮನವರು ತನ್ನ ಗರ್ಭದಲ್ಲಿ ಜನಿಸಿದಂತಹ, ತನ್ನ ಗರ್ಭದಲ್ಲಿ ಪವಿತ್ರಾತ್ಮದಿಂದ ಪಡೆದಂತಹ ಪ್ರಭು ಯೇಸುವನ್ನು ಪ್ರಕಟಿಸಲು ಅವರು ಎಲಿಸಬೆತನವರ ಮನೆಯನ್ನು ಸಂಧಿಸುತ್ತಾರೆ. ತನ್ನ ಗರ್ಭದಲ್ಲಿ ಪ್ರಭು ಯೇಸು ಜನಿಸುತ್ತಾನೆ ಎಂಬ ಸಂದೇಶವನ್ನು ನಾನು ಪಡೆದುಕೊಂಡೆ, ಲೋಕರಕ್ಷಕರನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂಬ ಸಂದೇಶವನ್ನು ಪಡೆದುಕೊಂಡೆ ಎಂದು ಪ್ರಕಟಿಸಲು ಮಾತೆ ಮರಿಯಮ್ಮನವರು ಎಲಿಸಬೆತನನ್ನು ಸಂಧಿಸಲು ಹೋಗುತ್ತಾರೆ. ಈ ಎಲಿಸಬೆತನನ್ನು ಸಂಧಿಸಲು ಹೋಗುವುದಕ್ಕೆ ಮುಂಚಿತವಾಗಿ ಗಾಬ್ರಿಯಲ್ ದೂತರು ಎಲಿಸಬೆತನವರು ಗರ್ಭಿಣಿಯಾಗಿರಲು ಸಹ ನೋಡುತ್ತೇವೆ. ಇಲ್ಲಿ ನಾವು 2 ಥರದ ಸೇವೆ ನೋಡುತ್ತೇವೆ. ಒಂದು, ತಾಯಿ ಮಾತಿನವರು ಪವಿತ್ರಾತ್ಮವನ್ನು ಪಡೆದುಕೊಂಡ ತಕ್ಷಣ ತಾವು ಸೇವೆ ಮಾಡುವುದಕ್ಕಾಗಿ ಎಲಿಸಬೆತನನ್ನು ಸಂಧಿಸುತ್ತಾರೆ. ಮುಪ್ಪಾದಂತಹ ಎಲಿಸಬೆತನನ್ನು ಸೇವೆ ಮಾಡಲು 12 ವರ್ಷ ಬಾಲಕಿಯಾದ ಮಾತೆ ಮರಿಯಮ್ಮನವರು ತೆರಳುತ್ತಾರೆ. ಗುಡ್ಡಗಾಡಿನ ಮಧ್ಯೆ ನಡೆದು ಹೋಗುತ್ತಾರೆ. ಪ್ರೀಸಲು ಅಲ್ಲಿಯೂ ಸಹ ನಾವು ನೋಡುತ್ತೇವೆ ಪವಿತ್ರಾತ್ಮನಿಗೆ ಮಾತೆ ಮರಿಯಮ್ಮನವರು ಪವಿತ್ರಾತ್ಮವನ್ನು ಪಡೆದುಕೊಂಡರು. ಮಾತೆ ಮರಿಯಮ್ಮನವರ ಮೂಲಕವಾಗಿ ಅದೇ ಗಾಬ್ರಿಯಲ್ ದೂತರಿಂದ ಸಂದೇಶವನ್ನು ಪಡೆದುಕೊಂಡಂತಹ ಎಲಿಸಬೆತನ ಗರ್ಭದಲ್ಲಿರುವಂತಹ ಸ್ನಾನಿಕ ಯೋಹಾನರು ಸಹ ಮಾತೆ ಮರಿಯಮ್ಮನವರ ಮೂಲಕವಾಗಿ ಪವಿತ್ರಾತ್ಮವನ್ನು ಪಡೆದುಕೊಳ್ಳುತ್ತಾರೆ. ನಿನ್ನ ದನಿ ಕೇಳಿದ ತರ ನನ್ನ ಕರಡಿನಲ್ಲಿರುವಂತಹ ಕುಡಿಯು ಕುಪ್ಪಳಿಸುತ್ತೆ ಎಂಬುದಾಗಿ ಎಲಿಸಬೆತನವರು ಹೇಳುತ್ತಾರೆ. ನೋಡಿ, ತಾಯಿ ಮಾತೆಯಿಂದ ಪ್ರಾರಂಭವಾದಂತಹ ಪವಿತ್ರಾತ್ಮ ಶಕ್ತಿ ಎಲಿಸಬೆತನ ಗರ್ಭದಲ್ಲಿರುವಂತಹ ಸ್ನಾನಿಕ ಯೋಹಾನರಲ್ಲಿಯೂ ಸಹ ಅದು ಪ್ರಾರಂಭವಾಗುತ್ತದೆ. ಹೀಗೆ ಮಾತೆ ಮರಿಯಮ್ಮನವರ ಮುಖಾಂತರವಾಗಿ ಉಲ್ಪಣವಾದಂತಹ ಪವಿತ್ರಾತ್ಮರನ್ನು ನಾವು ನೋಡುವಾಗ ಅಲ್ಲಿ ಸಂತ ಜೋಸೆಫರಲ್ಲಿ ಪವಿತ್ರಾತ್ಮ ಕ್ರಿಯೆ ಮಾಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನು ಸಂರಕ್ಷಿಸುವ ಸಲುವಾಗಿ ಅವರು ಏನು ಮಾಡಬೇಕೆಂಬುದನ್ನು ಚಿಂತಿಸುವ ಸಲುವಾಗಿ ಹಾಗೂ ಪ್ರಾರಂಭದ ಹಂತದಲ್ಲಿ ಮಾತಿನನ್ನು ಬಿಟ್ಟು ಬಿಡಬೇಕೆಂದು ಚಿಂತಿಸಿದ ಸಮಯದಲ್ಲಿ ಪವಿತ್ರ ಆತ್ಮರು ಕನಸಿನಲ್ಲಿ ಜೋಸೆಫರೊಡನೆ ಮಾತನಾಡುತ್ತಾರೆ. ಗಾಬ್ರಿಯಲ್ ದೂತರ ಮೂಲಕವಾಗಿ ತಿಳಿಸುತ್ತಾರೆ. ಹಾಗೆ ಪ್ರಭು ಯೇಸು ಅದರ ಬಾಲ್ಯದಲ್ಲಿ ಹೆರೋದರಸನ್ನು ಕೊಲ್ಲುತ್ತಾನೆ ಎಂಬುದನ್ನು ಅರಿಯುವಾಗ ದೂತರ ಮುಖಾಂತರವಾಗಿ ಪವಿತ್ರಾತ್ಮರಿತರಾಗಿ ಸಂತ ಜೋಸೆಫರು ಈಜಿಪ್ಟಿಗೆ ಪ್ರಯಾಣ ಮಾಡುವುದನ್ನು ನಾವು ನೋಡುತ್ತೇವೆ. ಇವೆಲ್ಲವುಗಳು ಪವಿತ್ರಾತ್ಮರ ಕ್ರಿಯೆ. ಹೀಗೆ ಪೂರ್ವ ಪ್ರವಾದನೆಗಳನ್ನು ಹೇಳುತ್ತಾ ಇದ್ದರು. ಯಾರ ಮೂಲಕವಾಗಿ? ಈ ಪ್ರವಾದನೆಗಳು ಬರುವುದು ಪವಿತ್ರಾತ್ಮರಿಂದ. ಪವಿತ್ರಾತ್ಮನ ಪ್ರಕಟಣೆಯಾಗಿದೆ ಪ್ರವಾದನೆ.
ಬೈಬಲ್ ಶ್ರೀ ಗ್ರಂಥವನ್ನು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ ಯಾರು ಪ್ರವಾದಿ, ಯಾರು ಪ್ರವಾದಿ ಅಲ್ಲ, ಯಾರು ಕಳ್ಳ ಪ್ರವಾದಿ, ಯಾರು ನಿಜವಾದ ಪ್ರವಾದಿ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪವಿತ್ರಾತ್ಮರು ನನ್ನಲ್ಲಿದ್ದಾರ, ನಿಮ್ಮಲ್ಲಿದ್ದಾರ, ಅಥವಾ ನಿಮ್ಮ ಮುಂದೆ ಇವರಲ್ಲಿದ್ದಾರ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದೆಂದು. ನಿನ್ನ ಮುಂದೆ ಒಬ್ಬ ಪ್ರಾರ್ಥಿಸುತ್ತೇನೆ ಹೇಳುವ ವ್ಯಕ್ತಿ, ಶುಭ ಸಂದೇಶ ಸಾರುತ್ತೇನೆ ಹೇಳುವ ವ್ಯಕ್ತಿ, ಅಥವಾ ಒಬ್ಬ ಯಾಜಕ, ಒಬ್ಬ ಸಮಾಪಾಲಕ, ಒಬ್ಬ ಪಾಸ್ಟರ್, ಒಬ್ಬ ಧ್ಯಾನ ಕೊಡುವಂಥವರು ಯಾರೇ ಇರಬಹುದು, ಆತನು ನಿನ್ನ ಮುಂದೆ ಹೊಲಸು ಜೀವಿತವನ್ನು ಮಾಡುತ್ತಾನೆ ಎಂಬುದಾದರೆ ಅವನಲ್ಲಿ ಪವಿತ್ರಾತ್ಮರಿಲ್ಲ. ಅವನ ಅವಾಚ್ಯ ಶಬ್ದಗಳಿಂದ ಮಾತನಾಡುತ್ತಾನೆ ಎಂಬುದಾದರೆ ಅವನಲ್ಲಿ ಪವಿತ್ರಾತ್ಮರಿಲ್ಲ. ಅವನಿಗೆ ಪ್ರಾರ್ಥಿಸಲು ಸಾಧ್ಯವಿಲ್ಲ ಎಂಬುದಾದರೆ ಪವಿತ್ರಾತ್ಮರಿಲ್ಲ. ಮತ್ತೊಬ್ಬರನ್ನು ದೂಷಿಸುತ್ತಾನೆ, ಪೀಠದಲ್ಲಿ ನಿಂತುಕೊಂಡು ಯಾಜಕನಾಗಲಿ ಶುಭ ಸಂದೇಶ ಸಾರುವುದಾಗಲಿ ಒಂದು ವ್ಯಕ್ತಿಯನ್ನು ಅಥವಾ ಅವರ ಮನಸ್ಸಿಗೆ ನೋಯಿಸಿದವರ ವ್ಯಕ್ತಿಯನ್ನು, ಅವರ ತಪ್ಪು ತೋರಿಸಿದ ವ್ಯಕ್ತಿಯನ್ನು ಪೀಠದಲ್ಲಿ ನಿಂತು ದೂಷಿಸುತ್ತಾರೆ ಎಂಬುದಾದರೆ ಅವರಲ್ಲಿ ಪವಿತ್ರಾತ್ಮರಿಲ್ಲ. ಮತ್ತೊಬ್ಬರನ್ನು ನಿಂದಿಸುತ್ತಾರೆ ಎಂದರೆ ಪವಿತ್ರಾತ್ಮರಿಲ್ಲ. ಸುಳ್ಳು ಹೇಳುತ್ತಾನೆ ಎಂಬುದಾದರೆ ಪವಿತ್ರಾತ್ಮರಿಲ್ಲ. ಹೌದು ಪ್ರಿಯ ಸಹೋದರರೇ, ದೇವರ ಆಜ್ಞೆಯನ್ನು ಉಲ್ಲಂಘಿಸುತ್ತಾನೆ ಎಂಬುದಾದರೆ ಪವಿತ್ರಾತ್ಮರಿಲ್ಲ. ಪವಿತ್ರ ಆತ್ಮರು ನಿಮ್ಮಲ್ಲಿರುವುದಾದರೆ, ನನ್ನಲ್ಲಿರುವುದಾದರೆ ಅವರು ನನ್ನನ್ನು ಮತ್ತು ನಿಮ್ಮನ್ನು ಸಮಗ್ರ ಸತ್ಯಗಳಿಗೆ ಕರೆದುಕೊಂಡು ಹೋಗುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪವಿತ್ರಾತ್ಮರು ನಿಮ್ಮಲ್ಲಿ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯಗಳಿಗೆ ಕರೆದುಕೊಂಡು ಹೋಗುವರು ಎಂಬುದಾಗಿ ಪ್ರಭು ಯೇಸು ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಇದುವೇ ಪವಿತ್ರಾತ್ಮ. ಪವಿತ್ರಾತ್ಮ ಭರಿತ ಜೀವಿತ ಪಾಪದ ಜೀವಿತವಾಗಿರುವುದಿಲ್ಲ. ಪವಿತ್ರಾತ್ಮ ಭರಿತವಾದ ಜೀವಿತ ಮತ್ತೊಬ್ಬರನ್ನು ಆಕರ್ಷಿಸುವ ಜೀವಿತವಾಗಿರುತ್ತದೆ, ಮತ್ತೊಬ್ಬರನ್ನು ಪರಿವರ್ತನೆಗೆ ಕರೆದುಕೊಂಡು ಹೋಗುವ ಜೀವಿತವಾಗಿರುತ್ತದೆ, ಮತ್ತೊಬ್ಬರನ್ನು ಕ್ಷಮಿಸುವ, ಪ್ರೀತಿಸುವ ಜೀವಿತವಾಗಿರುತ್ತದೆ. ಪವಿತ್ರಾತ್ಮರು ನಿನ್ನಲ್ಲಿರುವುದಾದರೆ ಅಥವಾ ನನ್ನಲ್ಲಿರುವುದಾದರೆ ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ಯಾರ ಪಾಪಗಳನ್ನು ಕ್ಷಮಿಸುತ್ತೀಯೋ ಅವರ ಪಾಪಗಳು ಕ್ಷಮಿಸಲ್ಪಡುತ್ತದೆ. ನೀನು ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀಯೋ ಅವರ ಪಾಪಗಳು ಹಾಗೆಯೇ ಕ್ಷಮಿಸದೆ ಉಳಿಸುತ್ತದೆ. ಪ್ರಿಯ, ತುಂಬ ಆಳವಾಗಿ ತೀಕ್ಷ್ಣವಾಗಿ ಈ ಚಿಂತನೆಗಳನ್ನು ನಾವು ಮಾಡಬೇಕು. ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ ಎಂಬುದಾದರೆ ಅಥವಾ ನಿಮ್ಮಲ್ಲಿದ್ದಾರೆ ಅಂದರೆ ನಮಗೆ ಕ್ಷಮಿಸುವ ಹೃದಯವಿರುತ್ತದೆ. ಎಷ್ಟು ವಿಧವಾದ ದ್ರೋಹ ಮಾಡಿದರು, ಅನ್ಯಾಯ ಮಾಡಿದರು, ಅಕ್ರಮ ಮಾಡಿದರು, ಮೋಸ ಮಾಡಿದರು, ಕೊಲೆಗೆ ಸಂಚು ಮಾಡಿದರು, ವ್ಯಭಿಚಾರಕ್ಕೆ ಸಂಚು ಮಾಡಿದರು, ಏನು ಮಾಡಿದರೂ ಸಹ ನಮ್ಮ ಮುಂದೆ ಇರುವ ವ್ಯಕ್ತಿಯನ್ನ ನಾವು ಕ್ಷಮಿಸಲು ಸಿದ್ಧರಾಗುತ್ತೇವೆ ಪವಿತ್ರಾತ್ಮರು ನಮ್ಮಲ್ಲಿರುವಾಗ. ಪವಿತ್ರಾತ್ಮರು ಬಾರದೆ ನಾವು ಯಾವ ಕಾರಣಕ್ಕೂ ಸಹ ಕ್ಷಮಿಸಲು ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಕ್ಷಮಿಸಬೇಕು. ಕ್ಷಮಿಸುವ ವರದಾನ ಪವಿತ್ರಾತ್ಮರಿಂದ ಬರುವಂಥದ್ದು. ಒಬ್ಬ ಕ್ಷಮೆಯೇ ಇಲ್ಲದ ಪ್ರಾರ್ಥಿಸುವ ವ್ಯಕ್ತಿ, ಶುಭ ಸಂದೇಶಕಾರಕ, ಯಾಜಕ, ಪಾಸ್ಟರ್, ಕನ್ಯಾಸ್ತ್ರೀ ಅಥವಾ ನಾನು ನೀನು ಎಂಬುದಾಗಿದ್ದರೆ ನಿಜವಾಗಿ ಪವಿತ್ರಾತ್ಮರು ಅವರಲ್ಲಿ ಆಗಲಿ, ನನ್ನಲ್ಲಿ ಆಗಲಿ, ನಿಮ್ಮಲ್ಲಿ ಆಗಲಿ ಇಲ್ಲ. ಪವಿತ್ರಾತ್ಮರು ನಿನ್ನೊಡನೆ ಇದ್ದಾರೆ ಎಂಬುದಾದರೆ ನಿನಗೆ ಎಲ್ಲರನ್ನು ಪ್ರೀತಿಸುತ್ತೀಯ, ನಿನಗೆ ಯಾರ ಮೇಲೆ ವೈರಾಗ್ಯಗಳಿರುವುದಿಲ್ಲ, ಯಾರನ್ನು ಶಪಿಸುವುದಿಲ್ಲ, ಯಾರನ್ನು ತಿರಸ್ಕರಿಸುವುದಿಲ್ಲ. ನಿನಗೆ ಕೇಡು ಮಾಡಿದವರನ್ನು ನೀನು ಕ್ಷಮಿಸುತ್ತೀಯ, ನಿನಗೆ ಕೇಡು ಮಾಡಿದವರಿಗಾಗಿ ನೀನು ಪ್ರಾರ್ಥಿಸುತ್ತೀಯ. ಹೌದು ನನ್ನ ಸಹೋದರ ಸಹೋದರಿ, ಪವಿತ್ರಾತ್ಮರು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥವರಾಗಿದ್ದಾರೆ, ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸುವವರಾಗಿದ್ದಾರೆ. ಪವಿತ್ರಾತ್ಮರು ನಮ್ಮನ್ನು ತನ್ನ ಕೃಪೆಯನ್ನು ತುಂಬಿದವರಾಗಿದ್ದಾರೆ. ಪವಿತ್ರಾತ್ಮರಲ್ಲಿ ನಾವು ಕುಳಿತು ಪ್ರಾರ್ಥಿಸುವಾಗ ನಾವು ಲೋಕದ ವಿಚಾರದಲ್ಲಿ ಪ್ರಾರ್ಥಿಸಬಾರದು. ಲೋಕಕ್ಕಾಗಿ, ಲೋಕದಲ್ಲಿ ನಮ್ಮ ಹೆಸರನ್ನು ಗಳಿಸಿಕೊಳ್ಳುವುದಕ್ಕಾಗಿ ಎಲ್ಲ ಪವಿತ್ರಾತ್ಮರು. ಯಾರೋ ಒಬ್ಬರು ಪ್ರಾರ್ಥಿಸುತ್ತಾರೆ ನಿಜ, ಪವಿತ್ರಾತ್ಮರ ವರದಾನಗಳುಂಟು, ಹೌದು. ಆದರೆ ಪವಿತ್ರಾತ್ಮರ ವರಗಳಿಗಾಗಿ ಯಾರು ಪ್ರಾರ್ಥಿಸಲಿಲ್ಲ. ಏಕೆಂದರೆ ಪವಿತ್ರಾತ್ಮರ ವರಗಳಿಗಿಂತ ಶ್ರೇಷ್ಠವಾದದ್ದು ಪವಿತ್ರಾತ್ಮರ ಫಲಗಳು. ನಾವು ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಳ್ಳುವಾಗ ತಾನಾಗಿ ನಾವು ಪವಿತ್ರಾತ್ಮರ ವರಗಳನ್ನು ಪಡೆದುಕೊಳ್ಳುತ್ತೇವೆ. ಅದು ಪವಿತ್ರಾತ್ಮ ಪ್ರೇರಣೆಯ ನಿಮಿತ್ತವಾಗಿ. ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಂಡ ಬಳಿಕ ನಾವು ಪವಿತ್ರಾತ್ಮರ ವರಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದಾದರೆ ಅದು ಅತಿ ಶ್ರೇಷ್ಠ. ಒಂದು ಪಕ್ಷ ನಾನು ವರಗಳನ್ನು ಪಡೆದುಕೊಂಡು ನನ್ನಲ್ಲಿ ಫಲಗಳಿಲ್ಲ ಎಂಬುದಾದರೆ ಅದು ಒಂದು ಒಡೆದು ಹೋದ ಕಂಚು ಕನ್ನಡಿಗೆ ಸಮಾನ. ಪ್ರೀತಿ ಇಲ್ಲದೆ ನೀನು ಶುಭ ಸಂದೇಶ ಸಾರಿದರೆ ಏನು ಪ್ರಯೋಜನ? ಕ್ಷಮೆ ಇಲ್ಲದೆ ನೀನು
ಶುಭ ಸಂದೇಶ ಸಾರಿದರೆ ಏನು ಪ್ರಯೋಜನ? ನಿನ್ನ ನಡೆನುಡಿಗಳನ್ನು ಬದಲಾಯಿಸಿಕೊಳ್ಳದೆ ಶುಭ ಸಂದೇಶ ಸಾರಿದರೆ ಏನು ಪ್ರಯೋಜನ? ಪ್ರಾರ್ಥನೆಗೆ ತಕ್ಕ ಪ್ರಾರ್ಥನೆ ಜೀವಿತವಿಲ್ಲದೆ ನೀನು ಶುಭ ಸಂದೇಶ ಸಾರಿದರೆ ಏನು ಪ್ರಯೋಜನ? ನೀನು ಶುಭ ಸಂದೇಶ ಸಾರುವುದಕ್ಕೆ ತಕ್ಕದಾದ ಜೀವನವನ್ನು ಮಾಡದೆ ಶುಭ ಸಂದೇಶವನ್ನು ಸಾರಿದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಪ್ರಿಯ ಪವಿತ್ರಾತ್ಮನು ನಮ್ಮ ಮೇಲೆ ಬರುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಪ್ರಾರಂಭದ ದಿನದಲ್ಲಿ ಸಿನೆಗೋಗೆ ಹೋಗುವಾಗ, ಜೆರುಸಲೇಮಿನ ದೇವಾಲಯದಲ್ಲಿ ಹೋಗಿ ಸಿನೆಗೋಗಿನಲ್ಲಿ ಹೋಗಿ ಯೆಶಾಯನ ಸುರುಳಿಯನ್ನು ತೆರೆದು ಅವರು ಹೇಳಿದರು, ದೇವರ ಆತ್ಮವು ನನ್ನ ಮೇಲಿದೆ, ದೇವರ ಆತ್ಮವು ನನ್ನ ಮೇಲಿದೆ. ಅವರು ನನ್ನನ್ನು ಶುಭ ಸಂದೇಶ ಸಾರುವುದಕ್ಕಾಗಿ ಆರಿಸಿಕೊಂಡಿದ್ದಾರೆ. ಕುಂಟರಿಗೆ ನಡೆಯಲು, ಕುರುಡರಿಗೆ ದೃಷ್ಟಿದಾನವನ್ನು ನೀಡಲು ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಯೆಶಾಯನ ಸುರುಳಿಯನ್ನು ಓದುತ್ತಾರೆ. ನುಡಿದಂತೆ ಅವರು ಪವಿತ್ರ ಆತ್ಮವನ್ನು ಪಡೆದುಕೊಳ್ಳುತ್ತಾರೆ. ದೇವರ ಆತ್ಮವು ಅವರೊಂದಿಗೆ ವಾಸ ಮಾಡುತ್ತದೆ. ಅಂದಿನಿಂದ ಪ್ರಭು ಯೇಸು ಶುಭ ಸಂದೇಶವನ್ನು ಸಾರಲು, ಅದ್ಭುತಗಳನ್ನು ಮಾಡಲು, ಸತ್ತವರಿಗೆ ಜೀವವನ್ನು ಕೊಡಲು, ಪಾರ್ಶ್ವವಾಯುಗಳು ಎದ್ದು ನಡೆಯಲು, ಕುಂಟನು ಎದ್ದು ನಡೆಯಲು, ಗೂನಿಗಳು ಎದ್ದು ನಡೆಯಲು, ಹೀಗೆ ಅನೇಕ ವಿಧದಲ್ಲಿ ಸೌಖ್ಯವನ್ನು, ಸ್ವಸ್ಥತೆಯನ್ನು ನಾವು ನೋಡುತ್ತೇವೆ. ದೇವರ ಆತ್ಮವು ಪ್ರಭು ಯೇಸುವಿನಲ್ಲಿ ಬರುವಾಗ, ಪ್ರಭು ಯೇಸು ಜೋರ್ಡಾನ್ ನದಿಯಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳುವಾಗ ಪವಿತ್ರ ಆತ್ಮರು ಪಾರಿವಾಳದ ರೂಪದಲ್ಲಿ ಅವರ ಮೇಲೆ ಇಳಿದು ಬರುತ್ತಾರೆ. ಇಳಿದು ಬರುವುದರಿಂದ ಈತನು ನನ್ನ ಪುತ್ರನು, ಈತನು ನನ್ನ ಪುತ್ರನು, ಈಸ್ ಮೈ ಸನ್. ಹೌದು ಪ್ರಿಯರೇ, ಪವಿತ್ರಾತ್ಮ ಭರಿತ ಜೀವಿತ ನಮ್ಮದಾಗಬೇಕು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರಿ. ಪ್ರಭು ಯೇಸುವಿನ ತಂದೆ ದೇವರು ನಮ್ಮ ಯೇಸು ಪ್ರೀತಿಸಿದರು. ಹಾಗೂ ಪ್ರಭು ಯೇಸು ನಮ್ಮನ್ನು ಪ್ರೀತಿಸುವುದಕ್ಕಾಗಿ ತನ್ನ ಸ್ವರ್ಗದ ಪದವಿಯನ್ನು ತ್ಯಜಿಸಿ ಬಂದರು. ಅದಕ್ಕಾಗಿ ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿದರು ಪವಿತ್ರ ಆತ್ಮಭರಿತರಾಗಿ. ಪ್ರಿಯರಿಗೆ, ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತಹ ಕಾಲಗಳು ನಮ್ಮ ಮುಂದೆ ಸಾಕಷ್ಟು ಬಾರಿ ಇದೆ. ಇವತ್ತು ಪವಿತ್ರಾತ್ಮರ ಮಹೋತ್ಸವ ಇವತ್ತು ಒಂದು ದಿನಕ್ಕೆ ಮಾತ್ರ ಪವಿತ್ರಾತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ ಎಂದು ಪ್ರಾರ್ಥಿಸುವುದರಲ್ಲಿ ಯಾವ ವಿಧವಾದ ಉಪಯುಕ್ತವಿಲ್ಲ. ನೋಡಿ, ದೇವರ ವಾಕ್ಯವನ್ನು ಓದಿದ ಮಾತ್ರಕ್ಕೆ ಪವಿತ್ರಾತ್ಮರನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ನಡೆನುಡಿಗಳನ್ನು ಬದಲಾಯಿಸಿಕೊಳ್ಳುವುದಾದರೆ ಮಾತ್ರವೇ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯ. ಹೌದು, ಶುಭ ಸಂದೇಶ ಸಾರುವುದು ಪವಿತ್ರಾತ್ಮ ಪ್ರೇರಣೆ. ಆದರೂ ಸಹ ಶುಭ ಸಂದೇಶವನ್ನು ಸಾರಿ ನನ್ನ ಜೀವಿತದಲ್ಲಿ ಪವಿತ್ರಾತ್ಮರಿಗೆ ಅನುಸಾರವಾಗಿ ನಾನು ಪರರನ್ನು ದೂಷಿಸಿ, ನಿಂದಿಸಿ, ತಿರಸ್ಕರಿಸದೆ ನಾನು ಪವಿತ್ರವಾದ ಜೀವನವನ್ನು ನಡೆಸಿದರೆ ಮಾತ್ರವೇ ಪವಿತ್ರಾತ್ಮ ಭರಿತ ಜೀವಿತ. ಪ್ರಿಯ ಸಹೋದರನೇ, ಸಹೋದರಿಯೇ, ಪ್ರಾರ್ಥಿಸಿರಿ. ಪವಿತ್ರಾತ್ಮರಿಗಾಗಿ ಹಂಬಲಿಸಿ ಪ್ರಾರ್ಥಿಸಿರಿ. ಪವಿತ್ರಾತ್ಮರೇ ನನ್ನಲ್ಲಿ ಬಂದರೆ, ಪವಿತ್ರಾತ್ಮರೇ ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ, ಪವಿತ್ರಾತ್ಮರೇ ನನ್ನನ್ನು ಮುನ್ನಡೆಸಿರಿ, ಪವಿತ್ರಾತ್ಮರೇ ನನಗೆ ನಿಮ್ಮ ಕೃಪೆಯಿಂದ ತುಂಬಿರಿ, ಸತ್ಯದ ಪಥದಲ್ಲಿ ನನ್ನನ್ನು ಮುನ್ನಡೆಸಿರಿ, ಪಾಪದ ಅರಿವನ್ನು ನನಗೆ ನೀಡಿರಿ, ಪರಿಶುದ್ಧತೆ ನನಗೆ ಕೊಡಿರಿ, ದೇವರ ವಾಕ್ಯವನ್ನು ಅರ್ಥೈಸುವಂತೆ ಮಾಡಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಬಲಪಡಿಸಿರಿ, ಓ ಪವಿತ್ರಾತ್ಮರೇ ನನ್ನನ್ನು ದೃಢಪಡಿಸಿರಿ, ಓ ಪವಿತ್ರಾತ್ಮರೇ ನನ್ನನ್ನು ಶಕ್ತಿಪಡಿಸಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿ ಮಾತನಾಡಿರಿ, ಪವಿತ್ರಾತ್ಮರೇ ನನ್ನನ್ನು ಅನುಗ್ರಹಿಸಿರಿ. ಹೀಗೆ ಪವಿತ್ರಾತ್ಮರನ್ನು ಉಚ್ಚರಿಸಿ ನಾವು ಬಲ ಹೊಂದಲು ಪ್ರಯತ್ನಿಸಬೇಕು. ಕೆಟ್ಟದನ್ನು ಬಿಟ್ಟು ಪ್ರಾರ್ಥಿಸಲು ಪ್ರಾರಂಭಿಸಬೇಕು. ಪಾಪವನ್ನು ತೊರೆದು ಪ್ರಾರ್ಥಿಸಲು ನಾವು ತೀರ್ಮಾನಿಸಬೇಕು. ಪ್ರಿಯರೇ, ಪವಿತ್ರಾತ್ಮಭರಿತವಾದಂತಹ ಜೀವಿತ ಪ್ರತಿಯೊಬ್ಬರಿಗೂ ಅರ್ಥೈಸಿಕೊಳ್ಳಲು ಸಾಧ್ಯ. ಹೀಗೆ ಪವಿತ್ರಾತ್ಮಭರಿತನಾಗಿರುವವನು ದೇವರನ್ನು ಬಿಟ್ಟು ಮಾಡಲು ಸಾಧ್ಯವೇ ಇಲ್ಲ. ದೇವರ ನಾಮವನ್ನು ಸ್ತುತಿಸದೇ ಇರಲು ಸಾಧ್ಯವೇ ಇಲ್ಲ. ದೇವರ ವಾಕ್ಯವನ್ನು ಆಲಿಸದೇ ಇರಲು ಸಾಧ್ಯವೇ ಇಲ್ಲ. ಹೌದು ಪ್ರಿಯರೇ, ಉದಾಹರಣೆಗೆ ನೀವು ದೇವಾಲಯಕ್ಕೆ ಹೋಗುತ್ತೀರಿ ಎಂದು ತಿಳಿದುಕೊಳ್ಳಿ. ದೇವಾಲಯಕ್ಕೆ ಹೋಗುವಾಗ 106 ಜನರು ದೇವಾಲಯದಲ್ಲಿ ಇರುತ್ತಾರೆ. ಅದನ್ನು ನೋಡ್ತೇವೆ. ಇಂದಿನ ಪೀಳಿಗೆಯಾಗಿ ಯುವಕರು, ಯುವತಿಯರು ಎಷ್ಟೋ ಜನ ದೇವಾಲಯದ ಹೊರಗೆ ಇರುತ್ತಾರೆ. ಎಷ್ಟೋ ಜನ ಬಾಗಿಲ ಬಳಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಮೊಬೈಲ್ ಫೋನನ್ನು ತೆಗೆದುಕೊಂಡು ಕೆದಕುತ್ತಾ ಇರುತ್ತಾರೆ. ವಾಟ್ಸಪ್ನಲ್ಲಿ ನಾನು ಕಣ್ಣುಗಳಿಂದ ನೋಡಿರುವಂಥದ್ದು. ನಾನು ದೇವಾಲಯದಲ್ಲಿ ಬಲಿಪೂಜೆ ಸಮಯದಲ್ಲಿ ಕಾಣಿಕೆಯನ್ನು ತೆಗೆದು ನಾನು ದೇವಾಲಯದಲ್ಲಿ ಹೋಗುವಾಗ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ವಾಟ್ಸಪ್ಪನ್ನು ಆನ್ ಮಾಡಿ ಮುಂದೆ ಇಟ್ಕೊಂಡಿರ್ತಾರೆ. ಹೊರಗಡೆ ಯುವಕರೆಲ್ಲರೂ, ಹೀಗೆ ಹೊರಗಡೆ ಯುವತಿಯರೆಲ್ಲರೂ, ವಯಸ್ಸಾದವರು, ಹೆಣ್ಣು ಪ್ರಾಯ ಹೆಣ್ಣು ಮಕ್ಕಳೆಲ್ಲ ಗಂಟೆಯ ಕೆಳಗೆ ಮನೆಯ ದೇವಾಲಯದ ಅಂಗಳದಲ್ಲಿ ಅಥವಾ ಕ್ಯಾಂಪಸ್ನಲ್ಲಿ ಮೊಬೈಲನ್ನು ಇಟ್ಟುಕೊಂಡು ಮಾತನಾಡ್ತಾ ಇರ್ತಾರೆ. ಇನ್ನು ಕೆಲವರು ನಾವು ನೋಡುತ್ತೇವೆ,
ಪ್ರಸಂಗವನ್ನು ಕೊಡುವಾಗ, ಶರ್ಮ ಕೊಡುವಾಗ ಟೀ ಕುಡಿಯಲು ಹೊರಗೆ ಹೋಗುತ್ತಾರೆ. ಪರಮಪ್ರಸಾದ ಸಮಯದಲ್ಲಿ ಹೊರಗಿನಿಂದ ಒಳಗೆ ಬಂದು ಆಮೇಲೆ ಹೇಳಿ ನಾಲಿಗೆಯಲ್ಲಿ ನೀಡಿ ಹೋಗುತ್ತಾರೆ. ಇವರು ಪವಿತ್ರ ಆತ್ಮವನ್ನು ಪಡೆದವರಲ್ಲ. ದೇವರ ವಾಕ್ಯವನ್ನು ಧಿಕ್ಕರಿಸುವರೆಂದಿಗೂ ಪವಿತ್ರ ಆತ್ಮವನ್ನು ಪಡೆಯುವುದಿಲ್ಲ. ದೇವರ ವಾಕ್ಯವನ್ನ ಆಲಿಸದಿರುವವನು ಎಂದಿಗೂ ಪವಿತ್ರ ಆತ್ಮವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದೇವರ ಆಲಯದಲ್ಲಿ ಕುಳಿತು ಪವಿತ್ರ ಬಲಿಪೂಜೆಯಲ್ಲಿ ದಾಹದಿಂದ ಪ್ರಾರ್ಥಿಸದಿರುವವನು ಪವಿತ್ರ ಆತ್ಮವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರ ಆತ್ಮರಿದ್ದಾರೆ ಎಂಬುದಾದರೆ ನೀನು ದೇವರ ಮುಂದೆ ಕುಳಿತುಕೊಳ್ಳುತ್ತೀಯಾ, ನಿನ್ನ ಹೃದಯವನ್ನು ತೆರೆಯುತ್ತೀಯಾ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತೀಯಾ, ದೇವಾಲಯದ ಮೇಲೆ ಕರುಣೆ ತೋರಿ ಹೇಳುತ್ತೀಯಾ. ಆರಂಭದ ಬಲಿಪೂಜೆಯ ಆರಂಭದಿಂದ ಕೊನೆಯವರೆಗೂ ನೀನು ಪವಿತ್ರ ಆತ್ಮನಿಗಾಗಿ ಹಂಬಲಿಸಿ ತಂದೆ ದೇವರಲ್ಲಿ ಪ್ರಭು ಯೇಸುವಿಗೆ ಪ್ರಾರ್ಥಿಸುತ್ತೀಯಾ. ಹೌದು ನನ್ನ ಸಹೋದರನೇ ಸಹೋದರಿಯೇ, ದೇವರ ವಾಕ್ಯವು ಅಮೂಲ್ಯವಾದದ್ದು. ಹೀಗೆ ಪವಿತ್ರ ಆತ್ಮನಿಂದ ಜೀವಿತ ನಮ್ಮ ಜೀವಿತದಲ್ಲಿ ಇರುವುದಾದರೆ ಮಾತ್ರವೇ ನಾವು ದೇವರಿಗೆ ಸ್ವಂತವಾದ ಮಕ್ಕಳು. ನಾನು ಕ್ಷಮಿಸಲು ಸಿದ್ಧನಾಗುವುದಾದರೆ ಮಾತ್ರವೇ, ಪ್ರೀತಿಸಲು ನಾನು ಪ್ರಾರಂಭಿಸುವುದಾದರೆ ಮಾತ್ರವೇ, ಸಹಿಸಲು ನಾನು ಸಾಧ್ಯವಾಗುವುದಾದರೆ ಮಾತ್ರವೇ, ಕೆಟ್ಟದನ್ನು ಬಿಟ್ಟು ಬಿಡುವುದರ ಮೂಲಕವಾಗಿ ಮಾತ್ರವೇ ನಾನು ಪವಿತ್ರ ಆತ್ಮನಿಂದ ಕಂಡುಕೊಳ್ಳಲು ಸಾಧ್ಯ, ಹಾಗೂ ಇತರರನ್ನ ಇಟ್ಟುಕೊಳ್ಳಲು ಸಾಧ್ಯ. ನಾವು ನೋಡುತ್ತೇವೆ ಸಿರಾಕನ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ, ಹೌದು ಪ್ರಿಯರೇ, ಪಾಪಾತ್ಮನ ಬಾಯಿಂದ ಬರುವ ಸ್ತುತಿ ಇಂಪಾಗಿರುವುದಿಲ್ಲ. ಪವಿತ್ರಾತ್ಮರಿಂದ ನೆಲೆದಿರುವಾಗ ನಮ್ಮಲ್ಲಿ ಪಾಪಾತ್ಮರಾಗುತ್ತೇವೆ, ನಾವು ಪಾಪಿಗಳಾಗುತ್ತೇವೆ. ಆಗ ನಮ್ಮ ಬಾಯಿಂದ ಬರುವ ಸ್ತುತಿ ದೇವರಿಗೆ ಇಂಪಾಗಿರುವುದಿಲ್ಲ, ಆದರೆ ದೇವರಿಗೆ ಪ್ರಿಯವಾಗಿರುವುದಿಲ್ಲ ಎಂಬುದನ್ನು ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸಬೇಕು. ಯೋಹಾನ ಸಂದೇಶ 14ನೇ ಅಧ್ಯಾಯವನ್ನು ಧ್ಯಾನಿಸಿದಂತೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಹೌದು ಪ್ರಿಯರೇ, ನಾವು ದೇವರ ಆಜ್ಞೆಗಳನ್ನು ಪಾಲಿಸಿ ನಡೆಯಲು ನಮಗೆ ಬೇಕು ಪವಿತ್ರ ಆತ್ಮ. ಅದಕ್ಕಾಗಿ ಹಂಬಲಿಸಿ, ಧ್ಯಾನಿಸಿ, ಹಾಗೂ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ, ಪರರು ಸಹ ಪರಿಶೀಲಿಸಿಕೊಂಡು ಎಚ್ಚರಿಕೆಯಿಂದ ಈ ಲೋಕದಲ್ಲಿ ಜೀವನದ ಪ್ರಯಾಣವನ್ನು ಸಾಗಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಮಾಡುವವರ. ಪ್ರೀಸ್